ಜಾಸ್ಪರ್ ಮತ್ತು ಭೂಮಿಕಾ ತಮ್ಮ ಗಾಢವಾದ ಮುತ್ತಿನಿಂದ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತಾ ಬಾರ್ ಹಿಂದಿರೋ ತನ್ನ ಕೋಣೆಯೊಳಗೆ ಕರ್ಕೊಂಡು ಹೋಗೋದಕ್ಕೆ ಮುಂದಾಗ್ತಾರೆ. ಆದರೆ ಸರಿಯಾಗಿ ಅದೇ ಸಮಯದಲ್ಲಿ ಭೂಮಿಕಾಳಿಗೆ ಫೋನ್ ಕರೆ ಬರುತ್ತೆ. ಮೊದಲವಳು ಅದನ್ನು ಲೆಕ್ಸೋದಿಲ್ಲ. ಇಬ್ಬರು ಆ ಮಲಿನಲ್ಲಿ ಮುಳುಗಿ ಹೋಗಿರ್ತಾರೆ. ಯಾಕಂದರೆ ಹಿಂದಿನ ದಿನ ಅಲ್ಲಿವರೆಗೆ ಹೋಗೋರು ಅರ್ಧಕ್ಕೆ ನಿಂತಿದ್ರು. ಅದಕ್ಕಾಗಿ ತುಂಬ ಆತರದಿಂದ ಅವರಿಬ್ಬರು ಇದ್ದರು. ಒಬ್ಬರ ಮೇಲೆ ಒಬ್ರಿಗೆ ಅತಿಯಾದ ಇಷ್ಟ ಇದೆ, ಅಷ್ಟೇ ಪ್ರೀತಿಯೂ ಇದೆ. ಸ್ವಲ್ಪ ದೂರ ಅವರ ಮಧ್ಯೆ ಬಂದರೂ ಕೂಡ ಯಪ್ಪ ಮತ್ತೆ ಭೇಟಿ ಆಗ್ತೀವೋ, ಒಬ್ರನ್ನೊಬ್ರು ನೋಡ್ಕೊಳ್ತೀವೋ ಅನ್ನೋ ರೀತಿಯಲ್ಲಿ ಅವರಿದ್ದಾರೆ. ಇವೆಲ್ಲವುಗಳ ಮಧ್ಯೆ ಅವರಿಗೆ ಇನ್ನು ಏನೋ ಗಾಢವಾದದ್ದು ಬೇಕನ್ನಿಸ್ತಿದೆ. ಅದಕ್ಕೆ ಇವೆಲ್ಲ ಶಾರೀರಿಕವಾಗಿ ಸೇರಿದ್ರೆ ಮಾತ್ರ ತೀರಿತೆ ಅಂತ ಅನ್ನಿಸ್ತಿದೆ. ಅದಕ್ಕಾಗಿ ಪದೇ ಪದೇ ಅವರಿಗೆ ಅದೇ ಆಲೋಚನೆ ಬರ್ತಿದೆ. ಸಮಯ ಸಿಕ್ಕ ಪ್ರತಿ ಬಾರಿ ಅದನ್ನೇ ಮಾಡಬೇಕಂತ ಅವ್ರ ಮನಸ್ಸು ಅವರನ್ನು ಅವಸರ ಪಡಿಸ್ತಿದೆ. ಆದ್ದರಿಂದ ಈಗಲೂ ಹಾಗೆ ಮಾಡಬೇಕಂತ ಅಂದ್ಕೊಳ್ತಾರೆ. ಮೊದಲು ಫೋನ್ ರಿಂಗ್ ಆಗ್ತಿದ್ರೆ ಭೂಮಿಕಾ ಲೆಕ್ಕಿಸೋದಿಲ್ಲ. ಆದರೆ ಪದೇ ಪದೇ ರಿಂಗ್ ಆಗ್ತಿರೋದ್ರಿಂದ ಅವಳು ಕಾಲ್ ರಿಸೀವ್ ಮಾಡ್ತಾಳೆ. ಯಾರು ಅಂತ ಕೇಳಿದ್ರೆ ಅದು ವರ್ಮಾ. ಭೂಮಿಕಾ ಎಲ್ಲಿದ್ರು ಬೇಗ ಮನೆಗೆ ಬಂದುಬಿಡು, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು ಅಂತ ವರ್ಮಾ ಅಂತಾನೆ. ಕೂಡಲೇ ಭೂಮಿಕಾಳಿಗೆ ನಿಜಕ್ಕೂ ಏನಾಯ್ತು, ಅವನಿಗೆ ಯಾಕಾಗಿ ಮಾತಾಡ್ತಿದ್ದಾನೆ ಅಂತ ಅನಿಸಿ ಜಾಸ್ಪರ್ ಕಡೆ ತಿರುಗಿ ಕೂಡಲೇ ನನ್ನ ಮನೆ ಹತ್ರ ಡ್ರಾಪ್ ಮಾಡು, ವರ್ಮಾ ಏನೋ ಒಂಥರ ಮಾತಾಡ್ದ, ಯಾವುದೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂತಿದ್ದಾನೆ ಅಂತಾಳೆ ಭೂಮಿಕಾಳ ಕೈ ಹಿಡಿದು ಹತ್ರ ಕೇಳ್ಕೊಂಡು ಹಗ್ ಮಾಡಿ, ಏನಿದು ಪ್ರತಿ ಸಲ ಯಾರೋ ಒಬ್ರು ನಮ್ಗೆ ಅಡ್ಡ ಬರುತ್ತಲೇ ಇದ್ದಾರೆ ಅಂತ ಜಾಸ್ಪರ್ ನನ್ನ ತಪ್ಕೊಂಡಿರೋ ಭೂಮಿಕಾ ಏನು ಮಾಡೋದು, ನಮಗಂತೂ ಒಳ್ಳೆ ಟೈಮ್ ಸಿಗ್ತಿಲ್ಲ. ಆದರೂ ಕಾಯುತ್ತಾ ಹೋದಂತೆ ಅದರಲ್ಲಿ ಮಾಧುರ್ಯ ಇನ್ನೂ ಹೆಚ್ಚಾಗುತ್ತೆ ಅಂತೆ. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗ. ಅವಳ ಹಾಗೆ ಎಳೆಯುತ್ತಾ ಹೇಳ್ತಿದ್ರೆ, ಹೇಳು ಅವಾಗೇನು ಮಾಡೋಣ ಅಂತ ನಗ್ತಾ ಕೇಳ್ತಾನೆ. ಸರಿ ಅದಲ್ಲ, ಆಮೇಲೆ ಮೊದಲು ನನ್ನ ಡ್ರಾಪ್ ಮಾಡು, ಮೊದಲೇ ಮನೆಯಲ್ಲಿ ಒಂದು ನಡೆದಿದೆ ಅಂತಾಳೆ. ಏನು ನಡೆದಿದೆ ಅಂತಾನೆ. ಅದೆಲ್ಲ ನಿನಗೆ ಆಮೇಲೆ ಹೇಳ್ತೀನಿ ಅಂತಾಳೆ. ಯಾಕಂದರೆ ಅಗ್ನಿ ಬಗ್ಗೆ ನಿಜಕ್ಕೂ ಅವರಲ್ಲಿಗೆ ಯಾಕೆ ಬಂದಿದ್ದಾರೆ ಅನ್ನೋ ವಿಷಯದ ಬಗ್ಗೆ ಭೂಮಿಕಾ ಈವರೆಗೂ ಜಾಸ್ಪರ್ ಹತ್ರ ಹೇಳಿರೋದಿಲ್ಲ. ಹೇಳಿದ್ರೆ ಅವನಿಗೆ ಫೀಲ್ ಆಗ್ತಾನೋ ಅನ್ನೋ ಭಯ, ತನಗೆ ದೂರ ಮಾಡ್ತಾನೇನೋ ಅನ್ನೋ ಭಯ. ನಿಜಕ್ಕೂ ಆ ವಿಷಯ ಹೇಳದೆ ಅವನೊಂದಿಗೆ ಇರಬೇಕಂತ ನಿರ್ಧರಿಸ್ತಾಳೆ. ಜಾಸ್ಪರ್ ಏನೇನು ಮಾತಾಡಿ ಭೂಮಿಕಾಳನ್ನು ತಡೆಯೋದಕ್ಕೆ ಇಷ್ಟಪಡಲ್ಲ. ಕೂಡಲೇ ಅವಳನ್ನು ಕರ್ಕೊಂಡು ಹೊರಡ್ತಾನೆ. ಯಾಕಂದರೆ ರಾತ್ರಿ ಹೊತ್ತು ಯಾವ ಹೆಣ್ಮಕ್ಳಾದರೂ ಹೊರಗೆ ಹೋದರೆ ಮನೆಯಲ್ಲಿ ಸುಮ್ಮನಿರಲ್ಲ. ಇನ್ನು ಆ ವಿಷಯದ ಬಗ್ಗೆ ಅವ್ರ ಮನೇಲಿ ಗಲಾಟೆ ಆಗಿರುತ್ತೆ ಅಂತ ಜಾಸ್ಪರ್ ಅಂದ್ಕೊಳ್ತಾನೆ. ಸರಿ ನಾನು ಹೋಗ್ತೀನಿ ಅಂತ ಕಾರ್ ಎಳೆಯೋದಕ್ಕೆ ಹೋಗ್ತಾಳೆ. ಕೂಡಲೇ ಜಾಸ್ಪರ್ ಭೂಮಿಕಾಳ ಕೈ ಹಿಡ್ಕೊಳ್ತಾನೆ. ಏನಾಯಿತು? ಕೂಡಲೇ ಅವಳ ಹತ್ರ ಬಂದವಳು ವಾಸನೆಯನ್ನು ಹಾಗೆ ಹೀರ್ಕೊಳ್ತಾನೆ. ಒಮ್ಮೆಲೆ ಕುತ್ತಿಗೆ ಕಡೆ ಅಷ್ಟು ವೇಗವಾಗಿ ಜಾಸ್ಪರ್ ಬರುವಷ್ಟೇ ಭೂಮಿಕಾಳಿಗೆ ಮೈಯೆಲ್ಲ ಏನೋ ಒಂಥರ ಅನಿಸುತ್ತೆ. ಒಮ್ಮೆಲೆ ಉಸಿರನ್ನ ಗಟ್ಟಿಯಾಗಿ ಎಳ್ಕೊಂಡು ಕಣ್ಣು ಮುಚ್ಕೊಳ್ತಾಳೆ. ನೀನು ನನ್ನೊಂದಿಗೆ ಇದೆಯಾ ಅಂತ ನನಗನ್ಸಲು ಈ ವಾಸನೆ ಸಾಕಂತಾನೆ. ಅವನಿಗೆ ತನ್ನ ಮೇಲಿರೋ ಪ್ರೀತಿಯನ್ನು ನೋಡಿ ತಡೆದುಕೊಳ್ಳಲಾಗದೆ ಕೂಡಲೇ ಹಗ್ ಮಾಡ್ಕೊಳ್ತಾಳೆ. ಸ್ವಲ್ಪ ಸಮಯದ ನಂತರ ಅವನ ತೋಳಿಂದ ಎದ್ದು ಸರಿ ಇನ್ನು ಹೋಗಿ ಬರ್ತೀನಿ ಅಂತ ಬಾಯಿ ಹೇಳ್ತಾ ಒಳಗಡೆ ಹೊರಟೋಗ್ತಾಳೆ. ಕೂಡಲೇ ಜಾಸ್ಪರ್ ಕೂಡ ತಿರುಗಿಸ್ಕೊಂಡು ಹೊರಟೋಗ್ತಾನೆ. ಅಷ್ಟರೊಳಗೆ ಹೋದ ವರ್ಮಾ ಮತ್ತು ನೇಹಾ ಹಿಂದೇನೆ ಭೂಮಿಕಾ ಬರೋದು ನೋಡಿ ಇಷ್ಟು ಬೇಗ ಹೇಗೆ ಬಂದುಬಿಟ್ಟೆ ಅಂತಾರೆ. ವರ್ಮಾ ಮನೆಗೆ ಬಂದ ಮೇಲೆ ಕಾಲ್ ಮಾಡಿದೆ. ಅವ್ರು ಬರೋದಾರೇನು ಅವಳಿಗೆ ಕಾಲ್ ಮಾಡಿ ಹೇಳಿದ್ರಿಂದ ಕೂಡಲೇ ಜಾಸ್ಪರ್ ಬಿಟ್ಟು ಬರೋದಾಗಿ ಕರೆ ತಂದಿದ್ದಕ್ಕೆ ಅವಳು ಅಷ್ಟು ಬೇಗ ಬಂದಿದ್ದಾಳೆ. ಅಷ್ಟೇ ಅಲ್ಲದೆ ಜಾಸ್ಪರ್ ಕಾರ್ ಮಾಮೂಲಿ ಕಾರಲ್ಲ, ಸೂಪರ್ ಸ್ಪೀಡ್ ಇರುತ್ತೆ, ಆದ್ದರಿಂದ ಅಷ್ಟು ಬೇಗ ಬಂದಿದ್ದಾಳೆ. ಇದೆಲ್ಲ ಆಮೇಲೆ ನೀನು ನನ್ನ ಹತ್ರ ಯಾವುದೋ ಮಾತಾಡಬೇಕಂದಿಯಲ್ಲ ಅಂತ ಭೂಮಿಕಾ ನೇಹಾ ಮುಂದೆ ಕೇಳ್ತಾಳೆ. ಕೂಡಲೇ ನೇಹಾ ಕಡೆ ನೋಡಿ ವರ್ಮಾ, ಹಾಗೇನಿಲ್ಲ, ಸುಮ್ಮನೆ ನಿನ್ನ ಬರೋ ಹೇಳೋದಕ್ಕಾಗಿ ಹೇಳಿದೆ ಅಂತಾನೆ. ಭೂಮಿಕಾಳಿಗೆ ತುಂಬ ಕೋಪ ಬರುತ್ತೆ. ಅವಳು ಇನ್ನೊಂದು ಮಾತಾಡೋಷ್ಟ ಸರಿ ನೇಹಾ, ಇನ್ನು ನೀನು ಹೋಗಿ ರೆಸ್ಟ್ ತಗೋ, ಮೊದಲೇ ನಿಂಗೆ ಎಲ್ಲಿ ಸರಿ ಇಲ್ಲ ಅಂತಾನೆ ವರ್ಮಾ. ಭೂಮಿಕಾ ಕೋಪದಿಂದಲೇ ನೋಡ್ತಾ ಇರ್ತಾಳೆ. ನೇಹಾ ಅವ್ರು ಏನೋ ಮಾತಾಡ್ಕೊಳ್ಬೇಕು ಅಂತ ಅರ್ಥ ಮಾಡ್ಕೊಂಡು ಕೂಡಲೇ ಮೇಲೆ ತನ್ನ ರೂಮ್ಗೆ ಹೋಗ್ತಾಳೆ. ಅಗ್ನಿ ಎಲ್ಲಿದ್ದಾನೆ ಅಂತ ಅವ್ರಿಗೆ ಅರ್ಥವಾಗಿಲ್ಲ. ಎಲ್ಲಿ ಕೂತು ಮಾತಾಡಿದ್ರು ಅಗ್ನಿ ಕೇಳಿಸ್ಕೊಳ್ತಾನೋ ಅಂತ ಅನಿಸುತ್ತೆ. ಅದಕ್ಕೆ ಭೂಮಿಕಾ ರೂಮ್ಗೆ ಅವರು ಹೋಗ್ತಾರೆ. ಯಾಕಂದರೆ ಅದು ಎಲ್ಲಕ್ಕಿಂತ ಮೇಲೆ. ಅಷ್ಟೇ ಅಲ್ಲದೆ ಕೊನೆಯಲ್ಲಿರೋದ್ರಿಂದ ರೂಮ್ನಿಂದ ಎಂಥ ಶಬ್ದವಾಗಲಿ ಮಾತುಗಳಾಗಲಿ ಹೊರಗೆ ಕೇಳಿಸೋದಿಲ್ಲ. ಕೂಡಲೇ ಇಬ್ಬರು ಅವಳು ರೂಮ್ಗೆ ಹೋಗ್ತಾರೆ. ಏನಾಯ್ತು ಹೇಳು, ಯಾಕೆ ನನ್ನ ಕರೆದೆ ಅಂತ ಕೋಪದಿಂದ ಕೇಳ್ತಾಳೆ ಭೂಮಿಕಾ. ಅಮ್ಮ ತಾಯಿ ಹೇಳ್ತೀನಿ ಕೇಳು, ನೀನು ಹಾಗೆ ಅವಳ ಮುಂದೆ ಕೇಳಿದ್ರೆ ಏನು ಹೇಳಿ, ಅದಕ್ಕೆ ಏನೂ ಇಲ್ಲ ಅಂದೆ ಅಂತಾನೆ. ಸರಿ ಹೇಳಂತಾಳೆ ಭೂಮಿಕಾ. ನಾವು ಮೊದಲು ಆ ವ್ಯಾಂಪರ್ಗಳನ್ನ ಪತ್ತೆ ಹಚ್ಚೋದಕ್ಕೊಂದು ಪಾರ್ಟಿಗೆ ಹೋಗಿದ್ವಿ, ನೆನಪಿದೆಯಾ? ಅದೇ ಜಾಸ್ಪರ್ ಪಬ್ನಲ್ಲಿ ಅರೇಂಜ್ ಮಾಡಿದ ಪಾರ್ಟಿ ಅಂತಾನೆ ವರ್ಮಾ. ಹೌದು ನೆನಪಿದೆ ಅಂತಾಳೆ ಭೂಮಿಕಾ. ಅದರಲ್ಲಿ ನಮಗೆ ಅನುಮಾನ ಬಂದವ್ರನ್ನ ಫೋಟೋ ತೆಗೆಯೋದಕ್ಕೆ ಹೇಳಿದ ಅಗ್ನಿ ನಾವು ತೆಗೆದಿದ್ವೋ ಅಲ್ವಾ ಅಂತಾನೆ. ಮತ್ತು ಹೌದು ಏನಾಯ್ತು ಅಂತಾಳೆ. ಹಾಗೆ ಅನುಮಾನವಾಗಿ ಕಂಡ ಒಬ್ಬನನ್ನು ನಾನು ಅಗ್ನಿ ಜೊತೆ ಮಾತಾಡ್ತಿರೋದನ್ನು ನೋಡಿದೆ. ಆದರೆ ಇಂದು ಅವನ ಹಿಂದೆ ನಾನು ಹೋದಾಗ ಸ್ವಲ್ಪ ದೂರ ಹೋದ್ಮೇಲೆ ವೇಗವಾಗಿ ತನ್ನ ಹಲ್ಲುಗಳನ್ನ ದೊಡ್ಡದು ಮಾಡಿ ನನ್ನ ಮೇಲೆ ಬಂದಿದ್ದ. ಅದೇ ಸಮಯಕ್ಕೆ ಸಖಿ ಬಂದು ನನ್ನನ್ನು ಕಾಪಾಡಿ ಅವನನ್ನು ಸಾಯಿಸ್ಬಿಟ್ಲು. ಅವನು ಒಬ್ಬ ಬ್ಯಾಡ್ ವ್ಯಾಂಪರ್, ತಯಾರು ಮಾಡಿದ ವ್ಯಾಂಪರ್ ಅಂತ. ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು? ನಿಜವಾಗಿಯೂ ಅಗ್ನಿಗೆ ಮತ್ತು ಬ್ಯಾಡ್ ವ್ಯಾಂಪರ್ಸ್ಗೆ ಏನೋ ಸಂಬಂಧ ಇರೋ ಆಗಿದೆ ಅಲ್ವಾ ಅಂತಾನೆ ವರ್ಮಾ. ಭೂಮಿಕಾ ಮುಖವನ್ನು ನಿರಾಸೆಯಿಂದ ಇಟ್ಟು, ಈ ವಿಷಯಕ್ಕಾಗಿ ನನ್ನ ಅಷ್ಟು ಅರ್ಜೆಂಟಾಗಿ ಕರೆದಿದ್ದು ನಾನು ಎಂಥ ಒಳ್ಳೆ ಮೂಮೆಂಟ್ನಲ್ಲಿದ್ದೆ ಗೊತ್ತಾ ಅಂತಾಳೆ. ಹಲೋ ಮೇಡಮ್, ಇದು ಸಣ್ಣ ವಿಷಯನ ನಿನಗೆ ಅಂತಾನೆ. ನಾನು ಮೊದಲೇ ಹೇಳಿದ್ದೆ ಅಲ್ವಾ ಅಗ್ನಿ ಮೇಲೆ ನನಗೆ ಅನುಮಾನ ಇದೆ ಅಂತ. ಇದು ಗೊತ್ತಿರೋ ವಿಷಯವೇ ಅಲ್ವಾ? ಹುಚ್ಚಿ, ನಿನಗೆ ಅರ್ಥ ಆಗ್ತಿಲ್ಲ. ಅವನ ಮೇಲೆ ಅನುಮಾನ ಬಂದು ಸರಿ, ಒಂದು ವೇಳೆ ಅವನಿಗೆ ಬ್ಯಾಡ್ ವ್ಯಾಂಪರ್ಸ್ಗೆ ಸಂಬಂಧ ಇದ್ದರೆ ಅವನು ನಮ್ಮನ್ನು ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದಿದ್ದಾನೆ? ವ್ಯಾಂಪರ್ಸ್ಗಳನ್ನ ಹಿಡಿಬೇಕಂತ ಯಾಕೆ ನಾಟಕ ಆಡ್ತಿದ್ದಾನೆ? ಅವನಿಗೆ ವ್ಯಾಂಪರ್ಸ್ ಯಾರು ಅಂತ ಗೊತ್ತಿದೆ ಅಲ್ವಾ ಅಂಥವ್ನು ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ಹೀಗೆ ಮಾಡ್ತಿದ್ದಾನೆ ಅಂದರೆ ಇದರ ಹಿಂದೆ ಏನೋ ರಹಸ್ಯ ಅಡಗಿದೆ ಅಂತ ನಿನಗೆ ಅನ್ನಿಸ್ತಿಲ್ವಾ ಅಂತಾನೆ.
ಒಮ್ಮೆಲೆ ಭೂಮಿಗೆ ಯೋಚಿಸೋದಕ್ಕೆ ಶುರು ಮಾಡ್ತಾಳೆ. ಹೌದು, ನಿಜ, ಅವನಿಗೆ ವ್ಯಾಂಪರ್ ಯಾರು ಅಂತ ಗೊತ್ತಿದೆ ಅಂದರೆ ನಮ್ಮನ್ನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ಅಂತ ಯೋಚಿಸ್ತಿರ್ತಾರೆ. ಇಬ್ಬರಿಗೂ ನಿಜಕ್ಕೂ ಏನೂ ಅರ್ಥ ಆಗೋದಿಲ್ಲ. ಸರಿ, ಇದೆಲ್ಲ ಬೇಡ, ನಿಜಕ್ಕೂ ಮೊದಲು ಈ ಅಗ್ನಿ ಯಾರಂತ ತಿಳ್ಕೊಳ್ಬೇಕು. ಅವನು ವ್ಯಾಂಪರ್ಸ್ಗೆ ಸಹಾಯ ಮಾಡೋಣ, ಇಲ್ಲ ಅವನೇ ಒಬ್ಬ ವ್ಯಾಂಪರ. ಒಬ್ಬ ಮನುಷ್ಯನೊಂದಿಗೆ ಮಾತಾಡೋದನ್ನು ನೋಡಿ ನಾವು ಅನುಮಾನ ಪಡಬಾರ್ದು. ನಾವು ಖಚಿತಪಡಿಸ್ಕೊಂಡು ನಂತರ ಇದೆಲ್ಲ ಯೋಚಿಸ್ಬೇಕಂತ ಭೂಮಿಕಾ ಅಂತಾಳೆ. ಒಂದು ವೇಳೆ ನಾವು ಅಂದ್ಕೊಂಡಿದ್ದೆ ನಿಜ ಆದರೆ ಇದರ ಹಿಂದೆ ಯಾವುದೋ ದೊಡ್ಡ ರಹಸ್ಯವೇ ಇದೆ. ನೇಹಾ ಸಂಗತಿ ಪಕ್ಕಕ್ಕಿಟ್ರೆ ನಾವಿಬ್ಬರು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಳ್ತೀವಿ ಅಂತಾನೆ ವರ್ಮ. ಹೌದು, ಅದು ಕೂಡ ನಿಜವೇ. ಮೊದಲಂತೂ ಈ ವಿಷಯವನ್ನು ಯಾರಿಗೂ ತಿಳಿಯೋದಕ್ಕೆ ಬಿಡಬಾರ್ದು. ಅಗ್ನಿಗಾಗಲಿ ಜಾಸ್ಪರ್ಗಾಗಲಿ ಇದು ತಿಳಿಬಾರ್ದು. ನಮ್ಮಿಬ್ಬರ ಮಧ್ಯೆ ಇರಬೇಕು. ನಿಜಕ್ಕೂ ವಿಷಯ ತಿಳ್ಕೊಳ್ಳೋವರೆಗೆ ಈ ವಿಷಯದ ಬಗ್ಗೆ ನಾವು ಹೊರಗೆ ಹಾಕ್ಬಾರ್ದು, ಸರಿನಾ ಅಂತ ಇಬ್ಬರು ನಿರ್ಧರಿಸ್ತಾರೆ. ಯಾಕಂದರೆ ಜಾಸ್ಪರ್ ಅಲ್ಲಿಯವನೇ, ಹಾಗೆ ಅಗ್ನಿ ಕೂಡ ಅಲ್ಲಿಯವನೇ. ನೇಹಾ ಕೂಡ ಅಗ್ನಿ ಜೊತೆ ಇರೋದೇ. ಹೊಸ್ದಾಗಿ ಬಂದವರು ಇಬ್ಬರು ಮಾತ್ರ. ಅಂದರೆ ಇವ್ರಿಗೆ ಯಾವುದೇ ಅಪಾಯ ಇದೆ ಅಂತ ಇವರು ಅಂದ್ಕೊಳ್ತಿರ್ತಾರೆ. ವರ್ಮ ಮತ್ತು ಭೂಮಿಕಾ ಮಾತಾಡ್ಕೊಂಡು ನಂತರ ವರ್ಮ ಅಲ್ಲಿಂದ ತನ್ನ ರೂಮ್ಗೆ ಹೊರಟೋಗ್ತಾರೆ. ಭೂಮಿಕಾ ಹಾಗೆ ಕೂತು ಆಲೋಚನೆ ಮಾಡ್ತಿರ್ತಾಳೆ. ತನ್ನ ಜೀವನ ಏನು ಅಂತ ಅವಳಿಗೆ ಅರ್ಥ ಆಗ್ತಿಲ್ಲ. ನಿಜಕ್ಕೂ ನಾನು ಇಲ್ಲಿಗೆ ಯಾಕೆ ಬಂದವಳು ನನಗೆ ತಿಳಿಯೋದಂತೆಯೇ ಜಾಸ್ಪರ್ ಪ್ರೇಮದಲ್ಲಿ ಹೇಗೆ ಬಿದ್ದು ಹೋದೆ, ಹಾಗೆ ಬಿದ್ದದ್ದೇ ಅಲ್ಲದೆ ಈಗ ಹೊಸ ಹೊಸ ವಿಷಯಗಳನ್ನೆಲ್ಲ ಹೊರಗೆ ಬರ್ತಿವೆ. ನಾನು ಪ್ರೇಮದಲ್ಲಿ ಬಿದ್ದವನೇ ವ್ಯಾಂಪರ್ ಆಗಬೇಕಾ ಅಂತ ಆಲೋಚಿಸ್ತಿರ್ತಾಳೆ. ಇನ್ನೂ ಆಲೋಚಿಸಿದರೆ ಅವಳಿಗೆ ಹುಚ್ಚು ಹಿಡಿಯುವಂತೆ ಅನ್ನಿಸ್ತಿದೆ. ಇದೆಲ್ಲ ಬೇಡ ಅಂತ ಕೂಡಲೇ ತನ್ನ ಡೈರಿ ತೆಗೆದು ಈಗ ನಡೀತಿರೋದನ್ನೆಲ್ಲ ಅವಳು ಬರೆದುಕೊಳ್ತಾಳೆ. ಜಾಸ್ಪರ್ ಜೊತೆ ಅವಳು ಬಾರ ಹತ್ರ ಕಳೆದ ಸಿಹಿ ನೆನಪುಗಳು, ಹಾಗೆ ವರ್ಮ ಅವರಿಗೆ ಅಡ್ಡಪಡಿಸಿದ್ದು ಮತ್ತು ತನ್ನನ್ನು ಬೇಗ ಮನೆಗೆ ಬರೋದು ಕೇಳಿದ ಸಂಗತಿ, ಹೀಗೆ ನಡೆದ ಪ್ರತಿಯೊಂದನ್ನು ಬರೀತಿರುವಾಗಲೂ ಅವಳಿಗೆ ನಿದ್ದೆ ಬರುತ್ತೆ. ನೀನು ಎದ್ದು ಹೋಗಾಗೆ ಬೆಡ್ ಮೇಲೆ ಮಲಗಿ ಕೂಡಲೇ ನಿದ್ದೆ ಹೋಗ್ತಾಳೆ. ಬೆಳಗಾಗುತ್ತೆ. ಭೂಮಿಕಾ ಇದು ಕೆಳಗೆ ಹೋಗ್ತಾಳೆ. ವರ್ಮ ಫುಡ್ ಮಾಡ್ತಾ ಇರ್ತಾನೆ. ಒಬ್ಬನೇ ಮಾಡಬೇಡ, ನನ್ನ ಕರಿಬೋದಿತ್ತಲ್ವಾ ಅಂತ ಭೂಮಿಕಾ ಅಂತಾಳೆ. ಪರವಾಗಿಲ್ಲ ಮೇಡಮ್, ನನಗೆ ಅಡುಗೆ ಮಾಡೋದು ಒಂದು ರಿಲೀಫ್. ಎಷ್ಟು ಟೆನ್ಷನ್ ಇದ್ದರೂ ಆಗ ಅಡುಗೆ ಮಾಡ್ತಿದ್ರೆ ಅದೊಂದು ಆನಂದ ಕೊಡುತ್ತೆ ಅಂತಾನೆ ವರ್ಮ. ಭೂಮಿಕಾ ಸರಿ ಬಿಡು, ಆದರೂ ಹೊಸ್ದಾಗೇನೆ ಇದು ಮೇಡಮ್ ಅಂತಿದೆಯಾ ಅಂತ ಭೂಮಿಕಾ. ಏನೋ ಗೊತ್ತಿಲ್ಲ, ನಾವೆಲ್ಲ ಸೇರಿ ಒಂದಾಗಿ ಏನೋ ಮಾಡೋಣ ಅಂತ ಇಲ್ಲಿಗೆ ಬಂದವು. ಕೊನೆಗೆ ನಾವಿಬ್ಬರೇ ಒಂದಾದವು. ಇದರಲ್ಲಿ ಕೂಡ ನೀನು ಹೇಳಿದೆ ನಾನು ಮಾಡಬೇಕಲ್ವಾ, ಅಂದಮೇಲೆ ನೀನೇ ಅಲ್ವಾ ನನ್ನ ಬಾಸ್, ಅದಕ್ಕೆ ಮೇಡಮ್ ಅಂದೆ ಅಂತಾನೆ. ಒಂದು ನಿಮಿಷ ಭೂಮಿಕಾಳಿಗೆ ತುಂಬ ಬೇಸರ ಅನಿಸುತ್ತೆ. ಸರಿ ಅದೆಲ್ಲ ಬಿಟ್ಬಿಡು, ಸಖಿ ಏನು ಹೇಳ್ತಿದ್ದಾಳೆ, ಏನಾಯಿತು ಅಂತಾನೆ. ಅಲ್ಲಿವರೆಗೆ ಚೆನ್ನಾಗಿ ಮಾತಾಡಿದ್ವರು ಕೂಡಲೇ ಮೌನವಾಗೋದ. ಏನಾಯಿತು, ಯಾಕಾಗ ಸೈಲೆಂಟ್ ಆದೆ ಅಂತ ಭೂಮಿಕಾ ಕೇಳ್ತಾಳೆ. ನಾನು ಅವಳಿಗೆ ಹೇಳ್ಬಿಟ್ಟೆ, ನೀನಂದರೆ ನಂಗೆ ತುಂಬ ಇಷ್ಟ, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ. ಕೇವಲ ಶಾರೀರಿಕವಾಗಿ ಮಾತ್ರ ಅಂದರೆ ನೀನು ನನ್ನ ಭೇಟಿ ಆಗಬೇಡ, ನನ್ನ ಜೊತೆ ಜೀವನ ಪೂರ್ತಿ ಇರ್ತೀನಿ ಅಂದರೆ ಅವಾಗ ಹೇಳು, ನಿನ್ಗಾಗಿ ಬಂದುಬಿಡ್ತೀನಿ ಅಂತ ಹೇಳಿದ್ದೀನಿ. ಒಳ್ಳೆ ಕೆಲಸ ಮಾಡಿದ್ದಿಲ್ಲ, ಇನ್ನೇಗೆ ಬೇಸರ ಪಡ್ತಿದ್ಯಾ ಅಂತಾಳೆ. ನಾನು ಅಂತೂ ಆಗ ಹೇಳಿದೆ, ಆದರೆ ಅವಳು ಮತ್ತೆ ನನ್ನ ಹತ್ರ ಬರ್ತಾಳೋ ಇಲ್ವೋ ನಂಗೆ ಅರ್ಥ ಆಗ್ತಿಲ್ಲ. ಅವಳಿಗೆ ಯಾಕೆ ಹತ್ರ ಆದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ. ಈಗ ದೂರ ಇದ್ದರೂ ಕೂಡ ಅವಳು ಏನು ಮಾಡ್ತಿದ್ದಾಳೆಯೋ ಅನ್ನೋ ಆಲೋಚನೆ ನನ್ನ ಮನಸ್ಸಲ್ಲಿ ತಿರುಗುತ್ತಲೇ ಇದೆ. ಅವಳಿಗೆ ಇಷ್ಟವಾಗಿ ನನ್ನ ಹತ್ರ ಬಂದರೆ ಚೆನ್ನಾಗಿರುತ್ತೆ, ಆದರೆ ಇನ್ನು ನನ್ನ ಲೆಕ್ಕಿಸ್ಕೊಳ್ಳದೆ ನನ್ನ ಪರಿಸ್ಥಿತಿ ಏನು ಅಂತಾನೆ. ಹಾಗೇನಾಗಲ್ಲ ಬಿಡು, ಎಲ್ಲವೂ ಒಳ್ಳೆಯದೇ ಆಗುತ್ತೆ ಅಂತಾಳೆ. ಹಾಗೆ ಆಗಲಿಂದ ನಾನು ಬಯಸ್ತಿದ್ದೀನಿ ಅಂತ ಅವ್ರು ಮಾತಾಡ್ಕೊಳ್ತಾ ಅಡುಗೆ ಮಾಡ್ತಾರೆ. ಆದರೆ ಇವತ್ತು ನಾವು ಒಂದು ಕೆಲಸ ಮಾಡಬೇಕಂತ ಭೂಮಿಕಾ ಮತ್ತು ವರ್ಮ ಅಂದ್ಕೊಳ್ತಾರೆ. ಅದೇನೆಂದರೆ ಅಸಲಿಗೆ ಅಗ್ನಿ ಯಾರು ಅಂತ ತಿಳ್ಕೊಳ್ಳೋದು. ಮೊದಲು ಸುತ್ತಲೂ ನೋಡ್ತಾರೆ. ಒಮ್ಮೆ ವರ್ಮ ಅಡುಗೆ ಮನೆಯಿಂದ ಹೊರಗೆ ಬಂದು ಮೆಟೀರಿಯಲ್ಗಳ ಕಡೆ ಒಮ್ಮೆ, ಹಾಗೆ ಅಗ್ನಿ ರೂಮ್ ಕಡೆ ಒಮ್ಮೆ ನೋಡ್ತಾನೆ. ಅಗ್ನಿ ತನ್ನ ರೂಮ್ನಲ್ಲಿ ಇಂದು ಮಲಗಿಲ್ಲ, ನೇಹಾ ಜೊತೆ ಇರ್ತಾನೆ. ಆದರೂ ಇವತ್ತು ತನ್ನ ರೂಮ್ನಲ್ಲಿ ಇದ್ದರೆ ಇವ್ರ ಕೆಲಸ ಮುಗಿದಂತೆ. ಅದಕ್ಕೆ ಅವನ ರೂಮ್ ಕಡೆ ನೋಡ್ತಾನೆ. ಅವರಿನ್ನೂ ಹೊರಗೆ ಬಂದಂತಿಲ್ಲ. ಕೂಡಲೇ ಭೂಮಿಕಾ ಹತ್ರ ಹೋಗಿ ನಿಜಕ್ಕೂ ಏನು ಮಾಡೋಣ ಅಂತ ಆಲೋಚಿಸ್ತಾ ಇರ್ತಾರೆ. ಆಗ ವರ್ಮ, ನಾನು ಡೈನಿಂಗ್ ಟೇಬಲ್ ಹತ್ರ ನಾವೆಲ್ಲರೂ ತಿಂತಿರುವಾಗ ಕೈ ಕಟ್ ಮಾಡ್ಕೊಳ್ತೀನಿ ಅಂತಾನೆ. ಕೂಡಲೇ ಭೂಮಿಕಾ, ಅಯ್ಯೋ ಯಾಕೆ ಅಂತಾಳೆ. ಬ್ಲಡ್ ಹೊರಗೆ ಬಂದರೆ ತಾನೇ ವ್ಯಾಂಪರ್ ನಿಜ ಸ್ವರೂಪ ಹೊರಗೆ ಬರೋದು. ಅವನು ಮಾಡೋದನ್ನು ನೋಡಿ ನಾವು ಪತ್ತೆ ಹಚ್ಬೋದು ಅಂತಾನೆ. ಹಾಗಾದರೆ ನಾನು ಕಟ್ ಮಾಡ್ಕೊಳ್ತೀನಿ, ಆಮೇಲೆ ಅವನನ್ನು ನೀನು ಗಮನಿಸು ಅಂತಾಳೆ ಭೂಮಿಕಾ. ಒಂದು ವೇಳೆ ನೀನು ಕಟ್ ಮಾಡಿಕೊಂಡ್ರೆ ಅವನು ಏನಾದರೂ ಮಾಡಿದ್ರೆ ಹೋಗಿ ನಾನು ನೋಡೋದಕ್ಕೆ ನನ್ನಿಂದ ಆಗಲ್ಲ ಅಲ್ವಾ ಅಂತಾನೆ. ಅದು ಕೂಡ ನಿಜವೇ, ಅವನನ್ನು ಒಂದು ವೇಳೆ ಬೆನ್ನಟ್ಟಬೇಕಾಗಿ ಬಂದರೆ ಅವಳಿಂದ ಸಾಧ್ಯವಿಲ್ಲ ಅಲ್ವಾ. ಆದರೆ ನಿನ್ನ ಕೈ ಕಟ್ಟಾಗೋದು ಅಂದರೆ ನನ್ನ ಮನಸ್ಸು ಒಪ್ತಿಲ್ಲ ಅಂತಾನೆ ವರ್ಮ. ಭೂಮಿಕಾ, ಏನೂ ಆಗಲ್ಲ ಬಿಡು, ನಮ್ಗೆ ಯಾವಾಗಲೂ ಏಟು ಬಿದ್ದಲ್ವೇ, ರಕ್ತ ಬಂದಿಲ್ವೇ ಅಂತಾಳೆ ಭೂಮಿಕಾ. ಸರಿ ಅಂತ ಹೊರಗೆ ಮಾತಾಡ್ಕೊಂಡು ತಾವು ಅಡುಗೆ ಮಾಡಿದ್ನೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸ್ತಾರೆ. ಅವ್ರು ಕೂತ್ಕೊಳ್ಳೋ ಸಮಯಕ್ಕೆ ನೇಹಾ ರೂಮ್ ಬಾಗಿಲು ಶಬ್ದವಾಗುತ್ತೆ. ಸಮಯ ಬಹಳ ಆಗಿರೋದ್ರಿಂದ ಎದ್ದಿದ್ದಾರೆ ಅಂದ್ಕೊಂಡು ಇಬ್ಬರು ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ. ಅಗ್ನಿ ಕೂಡ ನೇಹಾ ರೂಮ್ನಲ್ಲಿರ್ತಾನೆ. ಇನ್ನು ಹಾಗೆ ಅವರಿಬ್ಬರು ಇಳಿದು ಕೆಳಗೆ ಬರ್ತಾರೆ. ಹಿಂದೆ ಅವರಿಬ್ಬರು ಸೇರಿ ಬಂದರು. ಅಷ್ಟಾಗಿ ಲೆಕ್ಕಿಸ್ಕೊಳ್ತಾ ಭೂಮಿಕಾ ಈಗ ನೇಹಾ ಕಡೆ ನೋಡ್ತಾಳೆ. ಅವಳಿಗೆ ನಿನ್ನೆ ಕೂಡ ತುಂಬ ಜ್ವರ ಇತ್ತು, ಆದರೆ ರಿಲೀಫ್ ಮಾಡೋದಕ್ಕೆ ಹೊರಗೆ ಕರ್ಕೊಂಡು ಹೋದರು. ಹಾಗೆ ಅವಳೊಂದಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ನೇಹಾ ಫೇಸ್ ಯಾಕೆ ಇಷ್ಟು ಸುಸ್ತಾದಂತೆ, ಬೇಸರದಲ್ಲಿದ್ದಂತೆ ಏನೋ ಒಂಥರ ಅನ್ನಿಸ್ತಿದೆ. ರಾತ್ರಿ ಮತ್ತೆ ಅದ್ರ ಮಗ ಅವಳೊಂದಿಗೆ ಇರ್ತಾನೆ, ಅದಕ್ಕೆ ಅವಳು ಆಗಿದ್ದಾಳೆ ಅಂತ ಭೂಮಿಕಾ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ಪ್ರತಿದಿನದಂತೆ ಅಗ್ನಿಯಿಂದ ಕೂಡ ಇರ್ತಾನೆ, ಎಲ್ಲರೂ ತಿಂತಿರ್ತಾರೆ. ಅಂದಹಾಗೆ ನಿನ್ನೆ ರಾತ್ರಿ ಎಲ್ಲಿಗೆ ಹೋಗಿದ್ರಿ, ಎಲ್ಲರೂ ಹ್ಯಾಪಿ ಆಗಿದ್ದಾಗಿದೆ ಅಂತಾನೆ. ಕೂಡಲೇ ಅವ್ರಿಗೆ ಏನು ಮಾತಾಡಬೇಕಂತ ಅರ್ಥ ಆಗಲ್ಲ. ಯಾಕಂದರೆ ನಿಜಕ್ಕೂ ಅಗ್ನಿ ಜಾಸ್ಪರನ್ನು ಭೇಟಿ ಆಗಬೇಡ ಅಂದಿದ್ದ ಅಂಥದ್ರಲ್ಲಿ ಇವ್ರು ಹೋಗಿದ್ದೆ ಜಾಸ್ಪರ್ ಪಬ್ಗೆ ಅಷ್ಟೇ ಅಲ್ಲದೆ ಅಲ್ಲಿ ಹೋಗವನು ಮಡಿಲಿಗೆ ಏರು ಮುತ್ತಿಟ್ಟು ಬಂದಿದ್ದಾಳು ಹುಡುಗಿ. ಇನ್ನೇನು ಮಾತಾಡ್ತಾಳೆ. ಏನಾಯಿತು, ಎಲ್ಲರೂ ಹಾಗೆ ಬಿಗುಮಾನದಿದ್ದೀರಿ? ಹಾಗೇನಿಲ್ಲ, ಚೆನ್ನಾಗಿ ಎಂಜಾಯ್ ಮಾಡಿದ್ವು ಅಲ್ವಾ ವರ್ಮ ಅಂದ ಕೂಡಲೇ ಅಂತಾನೆ.
ಹೌದು ಮಾಡಿದ್ವು ಅಂತ ನೇಹಾ ಮತ್ತು ಭೂಮಿಕಾ ಕೂಡ ಅಂತಾರೆ. ಸರಿ ಒಳ್ಳೇದು, ಆಮೇಲೆ ನಾವೇನು ಮಾಡಬೇಕು ಅಂತ ನೈಟ್ ಪ್ಲ್ಯಾನ್ ಮಾಡೋಣ ಅಂತಾನೆ. ಸರಿ ಅಂತ ಅವರು ಕೂಡ ಅಂತಾರೆ. ನಾವೊಂದು ಇಂಪಾರ್ಟೆಂಟ್ ಮಿಷನ್ ಅಥವಾ ಕೆಲಸ ಮಾಡಬೇಕಂತಾನೆ ಅಗ್ನಿ. ಭೂಮಿಕಾ ಮತ್ತು ವರ್ಮ ಒಬ್ಬರನ್ನೊಬ್ಬರು ನೋಡ್ಕೊಳ್ತಾರೆ. ಕೂಡಲೇ ಏನದು ಅಂತ ವರ್ಮ ಕೇಳ್ತಾನೆ. ಯಾಕಷ್ಟು ಅವಸರ, ಇವತ್ತು ರಾತ್ರಿ ಹೇಳ್ತೀನಂದೆ ಅಲ್ವಾ ಅಂತಾನೆ. ಸರಿ ಇದೆ ಒಳ್ಳೆಯ ಸಮಯ ಅಂದ್ಕೊಂಡು ಆ್ಯಪಲ್ ಕಟ್ ಮಾಡಿಕೊಡ್ಲೆ ಅಂತ ಆ್ಯಪಲ್ ಹಾಗೆ ಕಟ್ ಮಾಡಲು ಹೋಗಿ ತನ್ನ ಕೈ ಕಟ್ ಮಾಡ್ಕೊಳ್ತಾಳೆ. ಒಮ್ಮೆಲೆ ಭೂಮಿಕಾಳಿಗೆ ತುಂಬ ರಕ್ತ ಬಂದುಬಿಡುತ್ತೆ. ಅಯ್ಯೋ ಏನಾಯಿತು ಅಂತ ಗಾಬರಿಯಿಂದ ನೇಹಾ ಭೂಮಿಕಾಳ ಕೈ ಹಿಡ್ಕೊಳ್ತಾಳೆ. ಒಬ್ಬನು ಮೂಗು ಮುಚ್ಕೊಂಡು ಉಸಿರು ತೆಗೆದುಕೊಳ್ಳಲಾಗದೆ ಎಷ್ಟು ಕಷ್ಟಪಡ್ತಾನೋ ಅಷ್ಟು ಕಷ್ಟಪಡ್ತಾ ಅಗ್ನಿ ಅಲ್ಲಿಂದ ಹೊರಗೆ ಹೊರಟೋಗ್ತಾನೆ. ಅಗ್ನಿ ಅಷ್ಟು ಕಷ್ಟಪಡೋದು ನೋಡಿದ ವರ್ಮ ಮತ್ತು ಭೂಮಿಕಾ ಒಬ್ಬರನ್ನೊಬ್ಬರು ನೋಡಿ ಓಕೆ ಎನ್ನುವಂತೆ ತಲೆ ಅಲ್ಲಾಡಿಸ್ತಾರೆ. ಕೂಡಲೇ ಅಗ್ನಿ ಹೋಗೋದನ್ನು ನೋಡಿದ ವರ್ಮ ಅವನಿಗೆ ಕಾಣಿಸ್ತಂತೆ ಬೆನ್ನಡ್ತಾನೆ. ಆದರೆ ತನಗೆ ಬ್ಲಡ್ ಸುರಿತಿರೋದು ನೋಡಿದ ನೇಹಾ ಕೂಡಲೇ ಫಸ್ಟ್ ಏಡ್ ಬಾಕ್ಸ್ ತಂದು ಪಟ್ಟಿ ಕಟ್ತಾಳೆ. ಕೂಡಲೇ ಭೂಮಿಕಾ, ನನಗೇನು ಪರವಾಗಿಲ್ಲ, ಜಸ್ಟ್ ಸಣ್ಣದಾಗಿ ಕಟ್ಟಾಗಿದೆ ಅಷ್ಟೇ, ಹೀಗೆ ಚಿಕ್ಕಂದಿನಿಂದ ತುಂಬ ನಡೆದಿದೆ, ಜಾಸ್ತಿ ಗಾಬರಿ ಆಗಬೇಡ. ವರ್ಮ ಮತ್ತು ಭೂಮಿಕಾ ಏನು ಮಾಡೋದಕ್ಕೆ ನಿರ್ಧರಿಸ್ತಾರೆ ಅದನ್ನು ಹೊರ ಹಾಕದೆ ತುಂಬ ಮಾಮೂಲಿಯಾಗಿ ಇರ್ತಾರೆ ಭೂಮಿಕಾ. ಆದರೆ ಇಲ್ಲಿ ಕೆಲಸ ಮಾಡ್ತಿರೋ ನೇಹಾ, ನಿಜಕ್ಕೂ ವರ್ಮ ಮತ್ತು ಅಗ್ನಿ ಎಲ್ಲಿಗೆ ಹೋದ್ರು, ನೀನು ಕೈ ಕಟ್ಟಾದಾಗ ಇಲ್ಲೇ ಇದ್ರಲ್ಲ, ಸಡನ್ನಾಗಿ ಹೇಗೆ ಅವರಿಬ್ಬರು ಮಾಯವಾದಂತ ಹೊರಟೋದ್ರು ಅಂತ ಕೇಳ್ತಾಳೆ. ಏನು ನನಗೇನು ಗೊತ್ತು, ನಾನು ನನ್ನ ಕೈ ಕಟ್ಟಾಗಿದೆ ಅನ್ನೋ ಗಾಬರಿಯಲ್ಲಿದ್ದೆ ಅಂತಾಳೆ. ಇನ್ನೂ ಹಾಗೆ ಅವ್ರು ಮಾತಾಡ್ತಿರ್ತಾರೆ. ಮೇಲೆ ಮಾತಾಡ್ತಿದ್ರು ಮನಸ್ಸಿನಲ್ಲಿ ವರ್ಮ ಯಾವಾಗ ಬರ್ತಾನೋ, ನಿಜಕ್ಕೂ ಏನಾಯಿತೋ ತಿಳ್ಕೊಳ್ಬೇಕು ಅನ್ನೋ ಆತುರದಲ್ಲಿದ್ದಾಳೆ. ಆದರೆ ಅಷ್ಟು ಆರಾಮಿಲ್ಲ ಅಲ್ವಾ. ನಿನ್ನೆ ರಾತ್ರಿ ಕೂಡ ಅಗ್ನಿ ನಿನ್ನ ಕೂಡಿದ್ನಾ ಅಂತ ಭೂಮಿಕಾ ಕೇಳ್ತಾಳೆ. ಯಾಕಂದರೆ ಅವಳ ಮುಖದಲ್ಲಿ ಬದಲಾವಣೆ ಕಂಡಿದ್ದೇವೆ. ಅದಕ್ಕೆ ಅವಳಿಗೆ ಮತ್ತೆ ಗಾಯವಾದಂಥ ಅವಳಿಗೆ ಅನಿಸಿದೆ. ಯಾಕೆ ನೀ ಹಾಗೆ, ನೀನು ಬಂದು ನನಗೆ ತುಂಬ ಹೆಲ್ತ್ ಸರಿ ಇಲ್ಲ ಅಂತ ಹೇಳ್ಬೋದಲ್ಲ ಅಂತ ಭೂಮಿಕಾ. ಹಾಗೆ ಹೇಳೋದಕ್ಕೆ ಸಾಧ್ಯ ಇದ್ದರೆ ಇದುವರೆಗೂ ನಾನು ಎಲ್ಲಿಯೂ ಇರ್ತಿರಲಿಲ್ಲ. ನಿಜ ಹೇಳಬೇಕಂದ್ರೆ ಅಗ್ನಿಗೆ ನಾನಂದರೆ ತುಂಬ ಇಷ್ಟ, ಅದು ಯಾವುದರಿಂದ ನನಗೆ ತಿಳಿಯೋದು. ಆದರೆ ಆ ಸಮಯ ಬರೋಷ್ಟಕ್ಕೆ ಅವನು ಯಾವುದನ್ನು ಲೆಕ್ಕಿಸೋದಿಲ್ಲ, ಇಷ್ಟ ಬಂದಂದು ಮಾಡ್ತಾನೆ. ಅದು ಚೆನ್ನಾಗಿದ್ರೂ ಅಪ್ಪಟ ಭಯಂಕರವಾಗಿ ಅನಿಸುತ್ತೆ. ಬಹಳ ಹೊತ್ತಿನ ನಂತರ ವರ್ಮ ಬರ್ತಾನೆ. ಕೂಡಲೇ ಭೂಮಿಕಾ ವರ್ಮ ಕಡೆ ತಿರುಗಿ ತಾನು ಕೂತಿದ್ದ ಜಾಗದಿಂದ ಹೇಳ್ತಾಳೆ. ಅವಳಷ್ಟು ಸಡನ್ನಾಗಿ ರಿಯಾಕ್ಟ್ ಮಾಡಿದ್ದೀನಿ ಕಂಡು ನೇಹಾ, ಏನಾಯಿತು, ಯಾಕಾಗಿದ್ದೆ ಅಂತ ಕೇಳ್ತಾಳೆ. ನೇಹಾ ಕಡೆಗೂ ಈ ವಿಷಯದ ಬಗ್ಗೆ ಹೇಳಬೇಕಂತಿದೆ, ಆದರೆ ನೇಹಾಗ ಅಗ್ನಿ ಅಂದರೆ ತುಂಬ ಇಷ್ಟ. ಅದರಿಂದ ಎಲ್ಲಿ ಅವಳವ್ರ ಹತ್ರ ವಿಷಯ ಬಾಯಿ ಬಿಟ್ಬಿಡ್ತಾಳೋ ಅನ್ನೋ ಭಯ. ಆದ್ದರಿಂದ ಎಲ್ಲ ಸಂಗತಿ ತಿಳಿದ ನಂತರ ಅವಳ ಸಹಾಯ ಕೂಡ ಕೇಳಬೇಕಂತ ಅವರು ಅಂದ್ಕೊಂಡಿದ್ದಾರೆ. ಇನ್ನು ಕೂಡಲೇ ಭೂಮಿಕಾ, ನೀನು ಹೋಗಿ ಸ್ವಲ್ಪ ವಿಶ್ರಾಂತಿ ತಗೋ, ನಾವು ಹಾಗೆ ಹೊರಗೋಗಿ ಬರ್ತೀವಿ ಅಂತಾಳೆ. ನಾನು ಕೂಡ ಬರ್ತೀನಲ್ವಾ ಅಂತಾಳೆ ನೇಹಾ. ಕೂಡಲೇ ಭೂಮಿಕಾಳಿಗೆ ಏನು ಹೇಳ್ಬೇಕಂತ ತಿಳಿಯಲಿಲ್ಲ. ನಿನಗೆ ಹೆಲ್ತ್ ಸರಿ ಇಲ್ಲ ಅಲ್ವಾ, ಅಷ್ಟೇ ಅಲ್ಲದೆ ಅಗ್ನಿ ಹೇಳದೆ ಹೋಗಿದ್ದಾನೆ, ಮತ್ತೆ ಅವನು ವಾಪಸ್ ಬಂದಾಗ ನೀನು ಇಲ್ದಿದ್ರೆ ನೀನು ಏನಾದರೂ ಅಂತಾನೆ. ನಮಗೇನಿಲ್ಲ, ಅಷ್ಟಾಗಿ ಲೆಕ್ಸೋದಿಲ್ಲ, ನೀನಿದ್ದರೆ ನಿನ್ನನ್ನು ಏನಾದರೂ ನೋವು ಮಾಡ್ತಾನೇನೋ ಅಂತ ಏನೋ ಒಂದು ಹೇಳಿ ಕೂಡಲೇ ಹೊರಗೆ ಹೋಗೋದಕ್ಕೆ ತನ್ನ ಬ್ಯಾಗ್ ತರ್ತಾಳೆ. ವರ್ಮ ಬಂದಿದ್ದಾನೆ, ಆದರೆ ಏನೂ ಮಾತಾಡ್ತಿಲ್ಲ. ಬ್ಯಾಗ್ ತಂದಮೇಲೆ ನಾವು ಹೊರಗೆ ಹೋಗ್ತಿದ್ವಿ ಅಂತಾಳೆ. ಇನ್ನು ಕೂಡಲೇ ವರ್ಮ ಕೂಡ ಹೋಗಿ ಕಾರ್ ಸ್ಟಾರ್ಟ್ ಮಾಡ್ತಾನೆ. ಇಬ್ಬರು ಸೇರಿ ಹೊರಡ್ತಾರೆ. ಸರಿ ಹೇಳಿ ಏನಾಯಿತು ಅಂತ ಭೂಮಿಕಾ ಕೇಳ್ತಾಳೆ. ವರ್ಮ ಹೋಗ್ತಿದ್ದವನೇ ಕೂಡಲೇ ಕಾರ್ ನಿಲ್ಲಿಸ್ತಾನೆ. ಏನೂ ಮಾತಾಡದೆ ಸೈಲೆಂಟಾಗಿರ್ತಾನೆ. ನಿಜಕ್ಕೂ ಏನಾಯಿತು ಹೇಳೋದಿಲ್ವೇ, ನಾನು ನೋಡಿದ್ದೇನೆ ನಿನಗೆ ಹೇಳೋದಕ್ಕೆ ಇಲ್ಲಿ ಶೇಕ್ ಆಗಿ ಹೋಗ್ತಿದ್ದೀನಿ ಅಂತಾನೆ ವರ್ಮ. ಸರಿ ಕೂಲಾಗು, ಮೆಲ್ಲಗೆ ಹೇಳು ಅಂತಾಳೆ ಭೂಮಿಕಾ. ಅವನು ನೀನು ಬ್ಲಡ್ ವಾಸನೆ ನೋಡಿದ ಮೇಲೆ ತುಂಬ ತೊಂದರೆಗೆ ಅಲ್ಲಿಂದ ಹೊರಟೋದ. ಹಾಗೆ ನಡ್ಕೊಂಡು ಕಾಡಿನೊಳಗೆ ಹೋದ. ಬೀಳುತ್ತಾ ಇಳುತ್ತಾ ಕುತ್ತಿಗೆ ಇಟ್ಕೊಂಡು ಏನೋ ತನಗೆ ಸಿಗದಿದ್ದರೆ ಈಗಲೇ ಸತ್ತು ಹೋಗ್ತಾನೆ ಎನ್ನುವಂತೆ ಮಾಡ್ದ. ಹಾಗೆ ಹೋಗ್ತಿದ್ದವನು ಕಾಡಿನಲ್ಲಿ ಮರಗಳನ್ನ ಕತ್ತರಿಸ್ತಿದ್ದ ಒಬ್ಬ ವ್ಯಕ್ತಿ ಕಂಡಿದ್ದಾನೆ. ಅವನ ಹತ್ರ ಮಿಷಿನ್ ಗನ್ ಇತ್ತು. ಆದರೂ ಅಗ್ನಿ ಅಸಲು ಭಯಪಡಲಿಲ್ಲ. ಅಷ್ಟೇ ವೇಗವಾಗಿ ಅವನ ಹತ್ರ ಹೋಗಿ ಅವನ ಕುತ್ತಿಗೆ ಹಿಡಿದು ಒಮ್ಮೆಲೆ ಕುತ್ತಿಗೆ ಹತ್ರ ಕಚ್ಚಿ ಆ ಚರ್ಮವನ್ನು ತಲಹಣ್ಣಿನಿಂದ ಎಳೆದು ಬಿಸಾಡ ಅವನ ರಕ್ತವನ್ನು ಕುಡ್ದ. ಹಾಗೆ ಮಾಡಿದ ಮೇಲೆ ಜೋರಾಗಿ ಕಿರ್ಚ್ತಾ ಅವನ ಶರೀರವನ್ನು ತನ್ನ ಊರುಗಳಿಂದ ಕಿತ್ತು ಎಸೆದಿದ್ದಾನೆ. ಇದನ್ನು ಕೇಳಿ ಭೂಮಿಕಾ ನಡುಗೋದ್ಲು. ಯಾಕಂದರೆ ಅಗ್ನಿ ಒಬ್ಬ ಮನುಷ್ಯನನ್ನು ಕಚ್ಚಿ ರಕ್ತ ಕುಡಿದು ಅವನ ಶರೀರವನ್ನು ತುಂಡು ತುಂಡಾಗಿ ಕೇವಲ ತನ್ನ ಕೈಯಿಂದಲೇ ಕಿತ್ತು ಎಸೆದಿದ್ದಾನೆ ಅಂದರೆ ಊಹೆಯಲ್ಲಿ ಎಷ್ಟು ಭಯಾನಕವಾಗಿ ಅನಿಸಿದೆ ಭೂಮಿಕಾಗೆ. ವರ್ಮ ಹೇಳ್ತಿರೋದ್ರ ಮೇಲೆ ಹೇಳ್ಬೋದು ಅವನ ದೃಶ್ಯವನ್ನು ನೋಡಿದಾಗ ಎಷ್ಟರ ಮಟ್ಟಿಗೆ ಎದುರಿರ್ತಾನೆ ಅಂತ. ಇವೆಲ್ಲ ಕೇಳಿದ ನಂತರ ಅವರಿಬ್ಬರಿಗೂ ಎಲ್ಲ ದೊಡ್ಡ ಅಪಾಯ ಇದೆ ಅಂತ ಅರ್ಥ ಆಗುತ್ತೆ. ನಿಜಕ್ಕೂ ನಮ್ಮನ್ನು ಯಾಕೆ ಕರೆದ, ಅಷ್ಟು ಘೋರವಾದ ನಮ್ಮ ಥರದಿಂದ ಏನು ನಿರೀಕ್ಷಿಸ್ತಿದ್ದಾನೆ. ಇದೆಲ್ಲ ತಿಳಿಬೇಕಂದ್ರೆ ಖಂಡಿತವಾಗಿಯೂ ನಾವು ವ್ಯಾಂಪರ್ಸ್ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಬೇಕು. ಹಾಗೆ ತಿಳಿಬೇಕಂದ್ರೆ ಜಾಸ್ಪರ್ ಒಬ್ಬನಿಂದಲೇ ಸಾಧ್ಯ. ಆದ್ದರಿಂದ ಕೂಡಲೇ ಅವನಿಗೆ ಕಾಲ್ ಮಾಡಿ, ನೀನು ಹೇಗಾದರೂ ಮಾಡಿ ಈ ವ್ಯಾಂಪರ್ಸ್ಗೆ ಸಂಬಂಧಿಸಿದಂತೆ ಏನಾದರೂ ಪೂರ್ತಿಯಾಗಿ ಬರೆದಿರೋ ಪುಸ್ತಕಗಳಿಲ್ಲವೇ, ಇನ್ನು ಯಾವುದಾದ್ರೂ ಆಧಾರಗಳಿದ್ದರೆ ತಂದು ಕೊಡು ಅಂತ ವರ್ಮ ಅಂತಾನೆ. ಭೂಮಿಕಾ ಕೂಡ ಹೌದು, ಅದು ಕೂಡ ನಿಜ, ಅವನಿಗೆ ನಿಜಕ್ಕೂ ಈ ವಿಷಯ ಹೇಳಬಾರ್ದು, ಅದೆಲ್ಲ ತಿಳಿದ ನಂತರ ಹೇಳ್ಬಹುದು ಅಂತಾಳೆ. ಸರಿ ಅಂತ ಕೂಡಲೇ ಜಾಸ್ಪರ್ ಕಾಲ್ ಮಾಡ್ತಾಳೆ. ಜಾಸ್ಪರ್ ಕಾಲ್ ರಿಸೀವ್ ಮಾಡಿ, ಏನು ಮೇಡಮ್ ಇದುವರೆಗೆ ನಾನು ನಿಮಗೆ ನೆನಪಾಗಿಲ್ವಾ ಅಂತಾನೆ. ಜಾಸ್ಪರ್ ಮಾತು ಕೇಳಿದ ಕೂಡಲೇ ಭೂಮಿಕಾಳಿಗೆ ತುಂಬ ಮೂಡ್ ಚೇಂಜ್ ಆಗುತ್ತೆ. ಸ್ವಲ್ಪ ಸ್ಮೈಲ್ ಮಾಡಿ ಅಸಲಿಗೆ ಮರೆತರೆ ತಾನೇ ನೆನಪಾಗೋದಕ್ಕಂತಾಳೆ. ಮಾತಿ ಕಡಿಮೆ ಇಲ್ಲ. ಕೂಡಲೇ ಪಕ್ಕದಲ್ಲಿದ್ದ ವರ್ಮ ಕೋಪದಿಂದ ನೋಡ್ತಾನೆ. ಅಂದರೆ ನಿಮ್ಮ ಸರಸ ಸಂಭಾಷಣೆ ಸಾಕು, ವಿಷಯ ಮಾತಾಡುವಂತ. ಸರಿ ಅಂತ ವ್ಯಾಂಪರ್ಸ್ ಬಗ್ಗೆ ಡೀಟೇಲ್ ಆಗಿ ಯಾವುದಾದ್ರೂ ಪುಸ್ತಕ ಇಲ್ಲವೇ, ಬೇರೆ ಏನಾದರೂ ಇದೆಯಾ ಅಂತ ಕೇಳ್ತಾಳೆ. ಜಾಸ್ಪರ್ ಅದೇನಾಗಿ ಕೇಳಿದೆ, ಆದರೂ ಈಗ ನಿನಗೆ ಆ ಪುಸ್ತಕದಿಂದ ಏನು ಕೆಲಸ, ಅಂದರೆ ಒಳ್ಳೆಯವ್ರು ಏನು ಮಾಡ್ತಾರೆ, ಕೆಟ್ಟವ್ರು ಏನು ಮಾಡ್ತಾರೆ, ಒಬ್ರಿಗೊಬ್ರು ಹೇಗೆ ಹಾನಿ ಮಾಡ್ಕೊಳ್ತಾರೆ, ಹೀಗೆ ಏನೇನೋ ತುಂಬ ಇವೆ. ಆದರೆ ಯಾಕೆ
ಉತ್ತರ ಏನು ಹೇಳಬೇಕಂತ ಭೂಮಿಕಾಳಿಗೆ ಅರ್ಥ ಆಗಲ್ಲ. ಅಂದರೆ ನಾಳೆ ನಾನು ಒಬ್ಬ ವ್ಯಾಂಪರ್ ಜೊತೆ ಇರಬೇಕಲ್ಲ, ಅಂಥ ಸಮಯದಲ್ಲಿ ನನಗೆ ತುಂಬ ಅವಶ್ಯಕ. ನಾನು ಓದಿದ ಕೂಡಲೇ ನಿನಗೆ ಕೊಟ್ಬಿಡ್ತೀನಿ ಅಂತ ಒಂದು ಸಲ ಕೊಡ್ತೀಯಾ ಅಂತ ಕೇಳ್ತಾಳೆ. 2 ನಿಮಿಷ ಆಲೋಚಿಸಿದ ಜಾಸ್ಪರ್, ಸರಿ ಅವಳು ನನಗೆ ಇರ್ಲಿಕ್ಕೆ ತಾನೇ ಅದ್ರ ಬಗ್ಗೆ ತಿಳಿಬೇಕು ಅಂದ್ಕೊಂಡಿದ್ದಾಳೆ ಅಂತ ಕೂಡಲೇ ಕೊಡ್ತೀನಿ, ಬಾರ ಹತ್ರ ಬಾ ಅಂತ ಹೇಳ್ತಾನೆ. ವ್ಯಾಂಪರ್ಸ್ಗೆ ಸಂಬಂಧಿಸಿದ ಬುಕ್ ಒಂದನ್ನು ಜಾಸ್ಪರ್ ಕೊಡ್ತೀನಿ ಅಂತ ಹೇಳಿದ ಮೇಲೆ ಸರಿ ಅಂತ ಬಾರ್ ಹತ್ರ ಬರೋದಾಗ ಭೂಮಿಕಾ ಕಾಲ್ ಕಟ್ ಮಾಡ್ತಾರೆ. ಅವ್ನು ಕೊಡ್ತೀನಿ ಅಂದಿದ್ದ, ನಾವು ಕೂಡಲೇ ಹೋಗಿ ತೊಗೊಳ್ಳೋದು ಒಳ್ಳೆಯದು ಅಂತ ಭೂಮಿಕಾ. ಇನ್ನು ಕೂಡಲೇ ಅವರು ಹೊರಡ್ತಾರೆ. ಆದರೆ ಹಾಗೆ ಬಾರ್ ಹತ್ರ ಹೋಗೋಷ್ಟರಲ್ಲಿ ಜಾಸ್ಪರ್ ಕಾಲ್ ಮಾಡಿ, ಇಲ್ಲಿ ಬೇಡ, ಇಲ್ಲಿ ಎಲ್ಲರೂ ಇದ್ದಾರೆ, ಪಕ್ಕದಲ್ಲಿ ಒಂದು ಹೂವಿನ ತೋಟ ಇದೆ, ಅಲ್ಲಿಗೆ ಬಾ, ಅಲ್ಲಿ ನಿನಗೆ ಬೇಕಾದನ್ನು ನೋಡಿ ಕೂಡಲೇ ನಾನು ಮರಳಿಸ್ಬೇಕು. ನಮ್ಮ ನಿಬಂಧನೆಗಳ ಪ್ರಕಾರ ನನ್ನ ಹತ್ರ ಬಿಟ್ಟದ್ದು ಯಾರ ಹತ್ರವೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದು ನೀನು ನನ್ನ ಅರ್ಧ ಭಾಗವಾಗಿದ್ದರೂ ಸರಿಯೇ ಅಂತ ಹೇಳ್ತಾನೆ. ನಿಜಕ್ಕೂ ಜಾಸ್ಪರ್ ಅದನ್ನು ನೀಡೋದೇ ದೊಡ್ಡ ವಿಷಯ ಅಂತ ತರಳು ಓದಿ ಕೂಡಲೇ ಮರಳಿಸ್ಬೇಕಿಲ್ಲವೇ, ನಿನ್ನ ಹತ್ರ ಇಡೋದಕ್ಕೂ ಇರಲ್ಲ. ಇಂಥದ್ದೇನಾದರೂ ಹೇಳಿದ್ರೆ ಭೂಮಿಕಾ ಕೂಡಲೇ ನಿನ್ನ ಕಣ್ಣು ಮುಂದೆ ಓದಿ ನಿನಗೆ ಮರಳಿಸ್ತೀನಿ ಅಂತಾಳೆ. ಸರಿ ಅಂತ ಅಡ್ರೆಸ್ ಹೇಳ್ತಾರೆ. ಅವರು ಜಾಸ್ಪರ್ ಹೇಳಿದ ಅಡ್ರೆಸ್ ಹತ್ರ ಹೋಗ್ತಾರೆ. ಅದೊಂದು ದೊಡ್ಡ ಹೂವಿನ ತೋಟ, ಹೂವುಗಳು ಕಾಣಿಸುತ್ತವೆ. ಒಳಗೆ ಹೋಗ್ತಿದ್ರೆ ಒಂದು ಒಳ್ಳೆಯ ಪರಿಮಳ. ವರ್ಮ ಮತ್ತು ಭೂಮಿಕಾ ಒಬ್ರನ್ನೊಬ್ರು ನೋಡ್ತಾ, ಇಷ್ಟು ದಿನಗಳಿಂದ ನಾವು ಇಲ್ಲೇ ತಿರುಗ್ತಿದ್ರು, ಇಂಥ ಒಳ್ಳೆ ಪ್ಲೇಸ್ ಮಿಸ್ ಮಾಡ್ಕೊಂಡ್ವು ಅಂತ ಭೂಮಿಕಾ. ಹೌದು ಅಂತ ನಗ್ತಾ ಭೂಮಿಕಾಳ ಕಡೆ ನೋಡ್ತಾ ಹೇಳ್ದ ವರ್ಮನಿಗೆ ಭೂಮಿಕಾಳನ್ನ ನೋಡಿದ್ರೆ ನಾವು ಜೀವನದಲ್ಲಿ ಯಾವಾಗಲೂ ಹಾಗೆ ಇರಬೇಕು ಅನ್ನಿಸ್ತು. ಯಾಕಂದರೆ ಅವಳಿಗೆ ಎಷ್ಟೇ ಪ್ರಾಬ್ಲಮ್ಸ್ ಇದ್ರು, ಅವಳು ಮೈಂಡ್ಸಲ್ಲಿ ಎಷ್ಟು ವಿಷಯ ತಿರುಗ್ತಿದ್ರು, ಆ ಕ್ಷಣವನ್ನು ಅವಳು ಖಂಡಿತವಾಗಿ ಎಂಜಾಯ್ ಮಾಡ್ತಿದ್ಲು. ಇಷ್ಟೊಂದು ಟೆನ್ಷನ್ ಅವಳ ಮನಸ್ಸಲ್ಲಿ ಇದ್ದರೂ ಕೂಡ ಮೇಲೆ ಆ ಸುಂದರವಾದ ತೋಟ ಕಂಡು ಕೂಡಲೇ ನಗ್ತಾ ಅದರ ಸುಗಂಧ ಎಂಜಾಯ್ ಮಾಡ್ತಾ ತುಂಬ ಅಂದರೆ ತುಂಬ ಹ್ಯಾಪಿಯಾಗಿ ಅವಳು ಕಾಣಿಸ್ತಿದ್ದಾಳೆ. ಆಗ ಅನ್ನಿಸ್ತು ನಾವು ಅವಳಂತೆ ಒಂದೇ ಸಲವಾದರೂ ಇರಬೇಕಂತ. ವರ್ಮ ಮೇಲೆಲ್ಲ ಚೆನ್ನಾಗಿದ್ದಾನೆ, ಅದ್ರ ಮನಸ್ಸಲ್ಲಿ ಪದೇ ಪದೇ ಸಖಿ ನೆನಪಾಗ್ತಿದ್ದಾಳೆ. ಸಖಿ ಜೊತೆ ಕಳೆದ ರಾತ್ರಿ ಕೂಡ ನೆನಪಾಗ್ತಿದೆ. ಆದರೆ ಅವನೇನು ಮಾಡಲಾರ, ಸಖಿಗೆ ಇಷ್ಟ ಇಲ್ಲದೆ ಹೋಗಿ ಅವಳ ಹಿಂದೆ ಬೀಳಲಾರ. ಅದಕ್ಕೆ ಮೌನವಾಗಿ ತನ್ನ ನೋವನ್ನು ಮನಸ್ಸಲ್ಲಿ ಅಡಗಿಸಿ ಹಾಗೆ ಇಡ್ತಾನೆ. ದೂರದಲ್ಲಿ ಉಯ್ಯಾರೆ ಕಾಣ್ತು. ಅದರ ಪಕ್ಕದಲ್ಲಿ ಜಾಸ್ಪರ್ ನಿಂತು ಇವ್ರಿಗಾಗಿ ಕಾಯ್ತಿದ್ದಾನೆ. ಆದರೆ ಭೂಮಿಕಾ ಬಂದಿರೋದನ್ನು ಅವನು ಇನ್ನೂ ಗಮನಿಸಿಲ್ಲ. ಭೂಮಿಕಾ ಹಾಗೆ ನಡ್ಕೊಂಡು ಹೋಗ್ತಿದ್ದಾಳೆ. ದೂರದಿಂದ ಜಾಸ್ಪರ್ನ ನೋಡಿ ಬಹಳ ಆನಂದದಿಂದ ಓಡಿ ಹೋಗ್ತಿದ್ದಾಳೆ. ಅಂದರೆ ಸುತ್ತಲೂ ಒಂದು ಒಳ್ಳೆಯ ಸುಗಂಧ. ಆ ಮೂಮೆಂಟ್ ಅವಳಿಗೆ ಯಾಕೋ ಬಹಳ ಇಷ್ಟ ಆಯಿತು. ಅಷ್ಟರಲ್ಲೇ ಅವನು ಕಂಡಿದ್ದಾನೆ. ಅವನು ಕಂಡು ಕೂಡಲೇ ಇನ್ನು ತನ್ನ ಆನಂದವನ್ನು ತಡೆಯಲಾಗದೆ ಅದೆಲ್ಲವನ್ನು ಜಾಸ್ಪರ್ ಮೇಲೆ ತೋರಿಸ್ಬೇಕನ್ನೋ ಆತುರದಲ್ಲಿ ಓಡಿ ಹೋಗ್ತಾಳೆ. ಹಾಗೆ ಅವಳು ನಗ್ತಾ ತನ್ನ ಕಡೆ ಬರೋದು ನೋಡಿ ಅವನು ಕೂಡ ಭೂಮಿಕಾಳ ಕಡೆ ಹೋಗ್ತಾನೆ. ಹಾಗೆ ಇಬ್ಬರು ಒಂದೇ ಸಲ ಹತ್ರ ಬಂದು ಹಗ್ ಮಾಡ್ಕೊಳ್ತಾರೆ. ಅವರು ಇದುವರೆಗೆ ಒಬ್ರಿಗೊಬ್ಬರು ದೂರ ಇದ್ದಾಗ ಎಷ್ಟು ಮಿಸ್ ಮಾಡ್ಕೊಂಡಿದ್ದಾರೋ ಅದೆಲ್ಲವನ್ನು ಒಂದೇ ಅಪ್ಪುಗೆಯಲ್ಲಿ ಇದರವರೆಗೆ ತಿಳಿಸ್ಬಿಡ್ತಾರೆ. ದೂರವನ್ನು ಒಂದೇ ಅಪ್ಪುಗೆಲ್ಲ ಮರೆತು ಬಿಡ್ತಾರೆ. ನಾನು ನಿನ್ನ ತುಂಬ ಮಿಸ್ ಮಾಡ್ಕೊಂಡೆ ಅಂತ ಜಾಸ್ಪರ್ ಹೇಳ್ತಾನೆ. ಭೂಮಿಕಾ ತನ್ನ ಕೈಗಳನ್ನ ಇನ್ನೂ ಗಟ್ಟಿಯಾಗಿ ಬಿಗಿಯುತ್ತಾ, ನಾನು ಅದಕ್ಕಿಂತ ಹೆಚ್ಚಾಗಿ ಮಿಸ್ ಮಾಡಿಕೊಂಡೆ ಅಂತಾಳೆ. ತನ್ನ ತುಟಿಗಳನ್ನ ಹಾಗೆ ಅವನ ಕಡೆ ತಿರುಗಿಸಿ ನಂಗೆ ಮುತ್ತಿಡು ಅನ್ನುವಂತೆ ತೋರಿಸ್ತಿದ್ರೆ ಇವನು ಸುಮ್ಮನಿರ್ತಾನ. ಹಾಗೆ ತನ್ನ ತುಟಿಗಳನ್ನ ಭೂಮಿಕಾಳ ತುಟಿಗಳ ಹತ್ರ ತರ್ತಿರ್ತಾನೆ. ಅಷ್ಟರಲ್ಲೇ ಹಿಂದೆ ಬಂದ ವರ್ಮ ಗಂಟಲು ಸರಿಪಡಿಸ್ಕೊಳ್ಳುವಂತೆ ಸ್ವಲ್ಪ ಕೆಮ್ದ. ಕೂಡಲೇ ಅವರು ನಿಂತು ಹೋದರು. ಇಬ್ಬರು ತಮ್ಮ ಅಪ್ಪುಗೆಯಿಂದ ಬಿಡಿಸ್ಕೊಂಡು ಪಕ್ಕದಲ್ಲಿ ನಿಲ್ತಾರೆ. ಹಾಯ್ ವರ್ಮ, ಹೇಗಿದೆಯಾ ಅಂತ ಜಾಸ್ಪರ್ ಅಂತಾನೆ. ವರ್ಮ ನಗ್ತಾ ಉತ್ತರ ನೀಡ್ತಾನೆ. ಹಾಗೆ ಭೂಮಿಕಾಳಿಗೆ ಆ ಬುಕ್ ನೀಡ್ತಾನೆ ಜಾಸ್ಪರ್. ಅದರಂತೆ ಭೂಮಿಕಾ ಮತ್ತು ವರ್ಮ ಇಬ್ಬರು ಸೇರಿ ಆ ಬುಕ್ ಓದ್ತಾರೆ. ವರ್ಮ ಯಾಕೆ ಬಂದಿದ್ದಾನೆ ಅಂತ ಜಾಸ್ಪರ್ಗೆ ತಿಳಿಯೋದು. ಒಂದು ವೇಳೆ ಭೂಮಿಕಾಳಿಗಾಗಿ ಬಂದಿದ್ದರೂ ಭೂಮಿಕಾ ಅವನು ನಿಜ ಹೇಳಿದ್ರು ಜಾಸ್ಪರ್ಗೆ ಯಾವುದೇ ತೊಂದರೆ ಇಲ್ಲ. ಹಾಗೆ ತಿಳಿದು ಹೋದರೆ ಏನು ನಡೆಯುತ್ತೋ ಅನ್ನೋ ಭಯ ಕೂಡ ಇಲ್ಲ. ಅದಕ್ಕೆ ಸುಮ್ಮನಿರ್ತಾನೆ. ಹಾಗೆ ಅವನು ಕೂತು ನೋಡ್ತಿರ್ತಾನೆ. ಆದರೆ ವರ್ಮ ಮತ್ತು ಭೂಮಿಕಾ ಇಬ್ಬರು ಸೇರಿ ಬಹಳ ಏಕಾಗ್ರತೆಯಿಂದ ಆ ಬುಕ್ನಲ್ಲಿ ಮುಖ ಇಟ್ಟು ಒಂದೊಂದೇ ಪೇಜ್ ಓದ್ತಿರ್ತಾರೆ. ಅವರಿಗೆ ವ್ಯಾಂಪರ್ಸ್ ಬಗ್ಗೆ ಬಹಳ ವಿಷಯಗಳೇ ಅದರಲ್ಲಿ ತಿಳಿಯುತ್ತಿರುತ್ತೆ. ವ್ಯಾಂಪರ್ಸ್ಗಾಗಿ ಹುಟ್ಟೋ ಒಬ್ಬ ಹುಡುಗಿ ಅವಳಿಗೆ ಆವಾಗ ಎಲ್ಲಿ ಹೇಗೆ ಹುಡ್ತಾಳೆ ಅಂತ ಅದರಲ್ಲಿ ಕ್ಲಿಯರ್ ಆಗಿ ಬರ್ತಿದೆ. ಆ ಸಮಯ, ಆ ವಾರ, ಆ ವರ್ಷ, ಹೀಗೆ ಪ್ರತಿಯೊಂದು ಭೂಮಿಗಳಿಗೆ ಸಂಬಂಧಪಟ್ಟಿದೆ. ಆ ಗಳಿಗೆಯಲ್ಲಿ ಹುಟ್ಟಿದ ಹುಡುಗಿ ಕೇವಲ ಒಂದು ಒಳ್ಳೆ ವ್ಯಾಂಪರ್ ಅಂದರೆ ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿಟ್ಟು ವ್ಯಾಂಪರ್ಸ್ಗಳನ್ನೆಲ್ಲ ಅಂತ್ಯ ಮಾಡೋ ಅವನಿಗೆ ಜೊತೆಯಾಗಬೇಕು. ಆಗ ಆ ಹುಡುಗಿ ಮೂಲಕವೇ ಉಳಿದ ವ್ಯಾಂಪರ್ಸ್ಗಳನ್ನೆಲ್ಲ ಒಳ್ಳೆಯ ವ್ಯಾಂಪರ್ ಸಾಯಿಸಬಹುದು. ಹಾಗಲ್ಲದೆ ಬೇರೆ ಯಾರೇ ಆ ಹುಡುಗಿಯೊಂದಿಗೆ ಸೇರಿದ್ರು ಕೂಡ ತೀವ್ರ ಶಕ್ತಿ ಅವ್ರಿಗೆ ಬಂದುಬಿಡುತ್ತೆ. ಪ್ರಪಂಚವನ್ನೆಲ್ಲ ತಮ್ಮ ಕೈಯಲ್ಲಿ ನಡೆಸುವಂಥ ಶಕ್ತಿಗಳು ಅವರೊಳಗೆ ಬರುತ್ತವೆ. ಆದರೆ ಆ ಹುಡುಗಿ ಕೋಪದಿಂದಾಗಲಿ ಅಥವಾ ಅಳುತ್ತಾಗಲಿ ಅವರೊಂದಿಗೆ ಒಂದಾಗಬಾರ್ದು. ತನ್ನ ಪೂರ್ಣ ಒಪ್ಪಿಗೆಯಿಂದ ಅವರೊಂದಿಗೆ ಒಂದಾಗಬೇಕು. ಆವಾಗಲೇ ಅವರಿಗೆ ಆ ಶಕ್ತಿಗಳು ಲಭಿಸುತ್ತವೆ. ಆದರೆ ಆ ಹುಡುಗಿ ನಮ್ಮ ಭೂಮಿಕಾಳೆ. ಆ ಗಳಿಗೆಯಲ್ಲಿ ಹುಟ್ಟಿದ ಭೂಮಿಕಾಳಿಗೆ ಅಗ್ನಿ ಎಷ್ಟು ಪ್ಲ್ಯಾನ್ ಮಾಡ್ತಾನೆ ಜಾಗದಿಂದ ಇಂಡಿಯಾಕ್ಕೆ ಹೋಗಿದ್ದ. ಓದ್ತಿದ್ದ ಕಾಲೇಜ್ನಲ್ಲಿ ಇದ್ದು ಅವಳ ಕಣ್ಣಿಗೆ ಬಿದ್ದಿದ್ದ. ಭೂಮಿಕಾ ತನ್ನ ಮೇಲೆ ಫೀಲಿಂಗ್ಸ್ ಬೆಳೆಸ್ಕೊಳ್ಳುವಂತ ಮಾಡಿದ್ದ. ಆನಂತರ ಅಮೇರಿಕಾಗೆ ಬಂದು ತಾನೇ ಜಾಗಕ್ಕೆ ಭೂಮಿಕಾಳನ್ನ ಬರುವಂತ ಮಾಡಿದ್ದ.